ಇಂದಿನಿಂದ ಚುಟುಕು ಕ್ರಿಕೆಟ್ ಮಹಾಸಂಗ್ರಾಮ ನಡೆಯಲಿದೆ. ಐಸಿಸಿ ಟಿ20 ವಿಶ್ವಕಪ್ಗೆ ಇಂದು ಚಾಲನೆ ಕೂಡ ಸಿಗಲಿದೆ. ಇಂದಿನಿಂದ ಚುಟುಕು ಕ್ರಿಕೆಟ್ ಮಹಾಸಂಗ್ರಾಮ. ಐಸಿಸಿ ಟಿ20 ವಿಶ್ವಕಪ್ಗೆ ಇಂದು ಚಾಲನೆ ಕೂಡ ನೀಡಲಾಗ್ತಾ ಇದೆ. ಭಾರತ ಮತ್ತು ಶ್ರೀಲಂಕಾದಲ್ಲಿ ಟಿ20 ವಿಶ್ವಕಪ್ ಸಮರ. ಒಂದು ಟ್ರೋಫಿಗಾಗಿ 20 ತಂಡಗಳ ರಣರೋಚಕ ಕಾದಾಟ ಇದಾಗಿದೆ. ವಿಶ್ವಕಪ್ ತನ್ನಲ್ಲೇ ಉಳಿಸಿಕೊಳ್ಳುತ್ತಾ ಟೀಂ ಇಂಡಿಯಾ. ಮೂರನೇ ವಿಶ್ವಕಪ್ ಗೆಲ್ಲಲು ಟೀಂ ಇಂಡಿಯಾ ಪ್ಲಾನ್ ಕೂಡ ಮಾಡಿಕೊಂಡಿದೆ. ತವರಿನಲ್ಲಿ ಮ್ಯಾಜಿಕ್ ಮಾಡುತ್ತಾ ಸೂರ್ಯ ಬಳಗ. ಸ್ಫೋಟಕ ಬ್ಯಾಟರ್ಗಳು ವಿಶ್ವಕಪ್ ಗೆಲ್ಲಿಸಿಕೊಡ್ತಾರಾ? ಇಂದಿನ ಪಂದ್ಯದಲ್ಲಿ ಭಾರತಕ್ಕೆ ಯುಎಸ್ ಸವಾಲ್ ಕೂಡ ಹಾಕಿರುವಂಥದ್ದು. ಇಂದಿನ ಪಂದ್ಯದಲ್ಲಿ ಭಾರತಕ್ಕೆ ಯುಎಸ್ ಸವಾಲ್ ಕೂಡ ಹಾಕಿದೆ. ಮುಂಬೈನ ವಾಂಖೇಡೆಯಲ್ಲಿ ನಡೆಯಲಿರುವಂತಹ ಪಂದ್ಯ ಇದಾಗಿದೆ. ಐಸಿಸಿ ಟಿ20 ವಿಶ್ವಕಪ್ 2026 ಇಂದಿನಿಂದ ಆರಂಭವಾಗಲಿದೆ. ಭಾರತ ಮತ್ತು ಶ್ರೀಲಂಕಾ ಸಂಯುಕ್ತ ಆತಿಥ್ಯದಲ್ಲಿ ನಡೆಯಲಿರುವಂತಹ ಈ ಮೆಗಾ ಟೂರ್ನಮೆಂಟ್ನಲ್ಲಿ ವಿಶ್ವದ 20 ಶಕ್ತಿಶಾಲಿ ತಂಡಗಳು ಕೂಡ ಪಾಲ್ಗೊಳ್ತಾ ಇದೆ. ಈಗಾಗಲೇ 2 ಬಾರಿ ಟಿ20 ವಿಶ್ವಕಪ್ ಟ್ರೋಫಿಯನ್ನ ಗೆದ್ದಿರತಕ್ಕಂಥ ಟೀಂ ಇಂಡಿಯಾ ಈ ಬಾರಿ 3ನೇ ಬಾರಿ ಕಿರೀಟವನ್ನು ಮುಡಿಗೇರಿಸಿಕೊಳ್ಳುವಂತಹ ಗುರಿಯೊಂದಿಗೆ ಭರ್ಜರಿ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಟೂರ್ನಮೆಂಟ್ನ ಮೊದಲ ದಿನವೇ ಭಾರತ ತನ್ನ ಮೊದಲ ಲೀಗ್ನಲ್ಲಿ ಅಮೆರಿಕ ವಿರುದ್ಧ ಮುಖಾಮುಖಿಯಾಗ್ತಾ ಇದೆ. ಇನ್ನು ಲೀಗ್ ಹಂತದಲ್ಲಿ 13 ದಿನಗಳ ಕಾಲ ಪ್ರತಿದಿನ 3 ಪಂದ್ಯಗಳು ಕೂಡ ನಡೆಯಲಿದೆ. ಕ್ರಿಕೆಟ್ ಅಭಿಮಾನಿಗಳಿಗೆ ದಿನಪೂರ್ತಿ ರೋಮಾಂಚಕ ಪಂದ್ಯಗಳನ್ನು ವೀಕ್ಷಿಸುವಂತಹ ಅವಕಾಶ ಇಂದಿನಿಂದ ಆರಂಭವಾಗ್ತಾ ಇದೆ. ಇನ್ನು ಆರಂಭದ ದಿನ ಅಂದರೆ ಇವತ್ತು ಪಾಕಿಸ್ತಾನ ವರ್ಸಸ್ ನೆದರ್ಲ್ಯಾಂಡ್ ಹಾಗೆ ವೆಸ್ಟ್ ಇಂಡೀಸ್ ವರ್ಸಸ್ ಸ್ಕಾಟ್ಲ್ಯಾಂಡ್ ಪಂದ್ಯ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಮೂರನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ಕಣಕ್ಕಿಳಿತಾ ಇದೆ. ಭಾರತೀಯ ತಂಡಕ್ಕೆ ಸೂರ್ಯಕುಮಾರ್ ಯಾದವ್ ಅವರು ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಅಕ್ಷರ್ ಪಟೇಲ್ ಉಪನಾಯಕರಾಗಿದ್ದಾರೆ. ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಬುಮ್ರಾ ಸೇರಿದಂತೆ ಪ್ರಮುಖ ಆಟಗಾರರು ಕೂಡ ತಂಡದಲ್ಲಿದ್ದಾರೆ. ಇನ್ನು ಅಭ್ಯಾಸ ಶಿಬಿರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ.